ಆ ಕಾಲೇಜ್ ನಡೆಸದೆ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳ ಹೆಚ್ಚು ದುಡ್ಡನ್ನು ತೆಗೆದುಕೊಂಡು ಡೈರೆಕ್ಟ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಕಾಲೇಜುಗಳನ್ನು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿಯನ್ನು ಕೂಡ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ. ಆ ಕಾಲೇಜುಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಂದ್ ಆಗಲಿಕ್ಕೆ ಅವುಗಳನ್ನು ಅಮಾನತ್ನಲ್ಲಿ ಇಡಲಿಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರಿಕಮೆಂಡ್ ಮಾಡಿದ್ದೀವಿ. ಅಂದ್ರೆ ಒತ್ತಡ ಹಾಕ್ತಾ ಇದ್ದೀವಿ. ಒಂದ್ ವೇಳೆ ಮಾಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಕೂಡ ರೂಪಿಸಬೇಕಾಗ್ತದೆ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು, ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಈ ರೀತಿ ಒಂದು 2 ಕಾಲೇಜುಗಳ ಬ್ಯಾನ್ ಆಗಿರ್ತಕ್ಕಂಥ ಸುದ್ದಿಯನ್ನು ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮುಂದುವರಿದು ಇಷ್ಟೆಲ್ಲ ಆದರೂ ಕೂಡ ಈ PG ಸೆಂಟರ್ಗೆ ಒಬ್ಬರು ಒಬ್ಬ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಒಬ್ಬ ಹೆಣ್ಣು ಬಾಕ ಒಬ್ಬ ಮೂರ್ತಿ ಅಂತಕ್ಕಂಥವ್ರು ಇಲ್ಲಿ PG ಸೆಂಟರ್ ಡೈರೆಕ್ಟರ್ ಆಗಿ ಬಂದಿದ್ರು. ಅದನ್ನು ಕೂಡ ನಾವು ಯೂನಿವರ್ಸಿಟಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ. ನಿನ್ನೆ ಅವರನ್ನು ಅಮಾನತು ಮಾಡೋದ್ರ ಮುಖಾಂತರ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಗೆಲುವು. ಇದನ್ನು ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಇದು ಕೂಡ ನಮ್ಮ ಗೆಲುವು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತದೆ. ಇವರು PG ಸೆಂಟರ್ ಡೈರೆಕ್ಟರ್ನ ಅಮಾನತುಗೊಳಿಸಿದ್ದಾರೆ ಮತ್ತು ವಿಜಯಪುರ PG ಸೆಂಟರ್ ಇಂದ ಅವ್ರನ್ನ ತೆಗೆದು ಹಾಕಿದ್ದಾರೆ. ಅದು ಕೂಡ ನಮಗೆ ಖುಷಿ ಕೊಡ್ತದೆ. ಈ ಎಲ್ಲ ಹೋರಾಟಗಳು ಕೂಡ ಜನಪರವಾಗಿರ್ತಕ್ಕಂಥ ಹೋರಾಟಗಳು, ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಇದೆಲ್ಲವೂ ಕೂಡ ನಿಮ್ಮಿಂದ ನೀವೆಲ್ಲರೂ ಕೂಡ ಇದಕ್ಕೆ ಧ್ವನಿ ಆಗ್ತಾ ಇದ್ದೀರಿ, ನೀವು ಜೊತೆ ನಿಲ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ನಿಲ್ಲಬೇಕು. ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಇಂತಹ ಭ್ರಷ್ಟಾಚಾರಗಳು ನಡೆಯುವಾಗ ಕಣ್ಣು ಮುಂದೆ ನಡೀತಾ ಇದ್ರೂ ಕೂಡ ಒಂದು ನಾಗರಿಕ ಸಮಾಜ ಆಗಿ, ಒಂದು ಪ್ರಬುದ್ಧ ಸಮಾಜ ಆಗಿ ನೀವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ. ಒಂದೊಂದು ಏನಪ್ಪಾ ಅಂತಂದ್ರೆ ನೀವು ಪ್ರಬುದ್ಧ ಸಮಾಜವಾಗಿ ಇದನ್ನ ಎದುರಿಸಬೇಕಾಗ್ತದೆ. ಅದನ್ನ ಏನಪ್ಪಾ